ವೇದಘೋಷದ ಮೂಲಕ ಆರಂಭವಾಯಿತು, ಈಗ ಯೋಗ ಪ್ರದರ್ಶನದ ಮೂಲಕ ಅಂತ್ಯಗೊಳ್ಳುತ್ತೆ. ಈ ಯೋಗ ಅನ್ನೋದು ನಮ್ಮ ವೇದ ಎಷ್ಟು ಹಳೆಯದೋ ಅಷ್ಟೇ ಹಳೆಯದು. ಯಾಕಂದ್ರೆ ನಮ್ಮ ವೇದಗಳಲ್ಲೂ ಯೋಗದ ಬಗ್ಗೆ ಬೇಕಾದಷ್ಟು ಉಲ್ಲೇಖಗಳಿವೆ. ನೀವು ಇವತ್ತೇನು ನೋಡ್ತಾ ಇದ್ದೀರಾ, ಇದು ಸಾಮಾನ್ಯವಾದ ಯೋಗದ ಪ್ರದರ್ಶನವಲ್ಲ. ಯೋಗ ತರಗತಿಗಳಲ್ಲಿ ಏನು ಗುರುಗಳು ಹೇಳ್ಕೊಡ್ತಾರೆ, ಶಿಷ್ಯಂದ್ರು ಅಭ್ಯಾಸ ಮಾಡ್ತಾರೆ ಅಂತ ಯೋಗ ಅಲ್ಲ, ಅದು ಸಾಮಾನ್ಯವಾದ ಯೋಗ. ಅದು ಇವ್ರು ಮಾಡುವಂಥದ್ದು ವಿಶಿಷ್ಟವಾದ ಯೋಗ. ಅಂದ್ರೆ ಮಾಡಕ್ಕೆ ಹಲವಾರು ವರ್ಷಗಳ ಸಾಧನೆ ಬೇಕು. ಅಂತ ಸಾಧನೆ ಇರೋರು ಮಾತ್ರ ಮಾಡಕ್ಕೆ ಸಾಧ್ಯವಾದಂತ ಕಠಿಣವಾದ ಮನಮೋಹಕವಾದ ಕಣ್ಮನ ತಲಿಸುವಂತ ಯೋಗದ ಪ್ರದರ್ಶನ. ಮೊದಲನೆಯದಾಗಿ ಪದ್ಮಾಸನ. ಇದನ್ನ ಪದ್ಮಾಸನ ಅಂತ ಕರೀತಾರೆ. ಈ ರೀತಿ ಆಸನದಲ್ಲಿ ಪ್ರತಿನಿತ್ಯ ಒಂದು 10 ನಿಮಿಷ ಸುಮ್ಮನೆ ಕುಳಿತರು ಮನುಷ್ಯನಿಗೆ ಬೇಕಾದಷ್ಟು ಆರೋಗ್ಯವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ. ನೋಡಕ್ಕೆ ಸರಳವಾಗಿರುತ್ತೆ, ಮಾಡಕ್ಕೆ ಸರಳವಾಗಿರಲ್ಲ ಈ ಆಸನ. ಸೊ ಇದನ್ನ ಪದ್ಮಾಸನ ಅಂತ ಕರೆಯಲಾಗತ್ತೆ. ಯೋಗ ಮಾಡೋದು ಮುಖ್ಯವಲ್ಲ, ಯೋಗ ಮಾಡ್ಬೇಕಾದ್ರೆ ವಾಟ್ ಯು ಡೂ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಯು ಡೂ ಮೇಕ್ ದ ಡಿಫರೆನ್ಸ್ ಅಂತಾರೆ. ಮಾಡೋದು ಮುಖ್ಯ ಅಲ್ಲ, ಅದರಲ್ಲಿ ಎಷ್ಟು ಪರ್ಫೆಕ್ಷನ್ ಇದೆ, ಮಾಡ್ಬೇಕಾದ್ರೆ ಅದನ್ನ ಎಷ್ಟು ಎಂಜಾಯ್ ಮಾಡ್ತೀವಿ. ಕೆಲವರು ಯೋಗ ಮಾಡ್ಬೇಕಾದ್ರೆ ಮಕ ಎಲ್ಲ ಗಂಟಿಟ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇರ್ತಾರೆ. ಸರಳವಾಗಿ ಮಾಡ್ಬೇಕು. ನೀವು ಅವ್ರ ಮುಖ ಗಮನಿಸಿ, ಅವ್ರು ಮಾಡ್ಬೇಕಾದ್ರೆ ಮಖದಲ್ಲಿ ಮುಗುಳ್ನಗೆ ಇರುತ್ತೆ. ನೀವೆಷ್ಟು ಕಂಫರ್ಟಬಲ್ ಆಗಿ ಕೂತಿದ್ದೀರಾ, ಯಾವುದೇ ಆಸನದಲ್ಲೂ ಅಷ್ಟು ಕಂಫರ್ಟಬಲ್ ಆಗಿ ಇರ್ತಾರೆ ಅವರು. ಇದನ್ನ ಪದ್ಮಾಸನ ಅಂತ ಕರಿತೀವಿ. ಬದ್ಧ ಹಸ್ತ ಪದ್ಮಾಸನ ಅಂತ. ಬದ್ಧ ಹಸ್ತ ಪದ್ಮಾಸನ ಅಂದ್ರೆ ನೋಡಿ, 2 ಕೈಯಿಂದ ಆ ಕಡೆ ಈ ಕಡೆ ಕಾಲುಗಳನ್ನ ಇಟ್ಕೊಳ್ಳುವಂಥದ್ದು. ಇದ್ ಮಾಡೋದ್ರಿಂದ ನಮ್ಮ ಲಂಗ್ಸ್ ವಿಶಾಲವಾಗತ್ತೆ, ಹೃದಯಕ್ಕೆ ಒಳ್ಳೇದು, ಶ್ವಾಸಕೋಶಗಳಿಗೆ ಒಳ್ಳೇದು, ಅಸ್ತಮ ಸಮಸ್ಯೆಗಳಿಗೆ ಒಳ್ಳೇದು. ಬದ್ಧ ಹಸ್ತ ಪದ್ಮಾಸನ ಜೊತೆ ನೀವು ಗಮನಿಸ್ಬೋದು, ಯಾವುದೇ ಯೋಗ ಮಾಡ್ಬೇಕಾದ್ರೆ, ಪ್ರದರ್ಶನ ಮಾಡ್ಬೇಕಾದ್ರೆ ಒಂದಷ್ಟು ಶಿಥಿಲೀಕರಣ ವ್ಯಾಯಾಮ ಅಂತೀವಿ, ಲೂಸ್ನಿಂಗ್ ಅಪ್ ಎಕ್ಸರ್ಸೈಸ್ ಅಂತೀವಿ, ವಾರ್ಮ್ ಅಪ್ ಎಕ್ಸರ್ಸೈಸ್ ಅಂತೀವಿ. ಅದೆಲ್ಲ ಮಾಡ್ಲೇಬೇಕು. ಇವ್ರ ಅದನ್ನೆಲ್ಲ ಯಾವ್ದು ಮಾಡಲ್ಲ. ಸಾಧಕರು ಸಿದ್ಧರು ಅಂತ ಇಬ್ರು ಇರ್ತಾರೆ. ಸಾಧಕರಿಗೆ ಅದೆಲ್ಲ ಪ್ರೊಸೀಜರ್ ಬೇಕು. ಯಾರು ಸಿದ್ಧರಾಗಿರ್ತಾರೆ ಅವ್ರ ಹೊಟ್ಟೆ ತುಂಬಾ ಊಟ ಕೊಟ್ಬಿಡಿ, 25 ಮಸಾಲ ದೋಸೆ, 50 ಜಾಮೂನು, 5 ಪ್ಲೇಟ್ ಬಿಸಿಬೇಳೆ ಬಾತು ತಿಂದ ತಕ್ಷಣ ಮಾಡಿ ಅಂದ್ರು ಮಾಡ್ತಾರೆ. ಅದು ಕೆಲವ್ರಿಗೆ ಮಾತ್ರ ಸಾಧ್ಯ. ಅಂತ ಪರಂಪರೆಗೆ ಸೇರಿದಂತವರು ನಮ್ಮ ನ್ಯಾಷನಲ್ ಯೋಗ ಚಾಂಪಿಯನ್ ಆದ ಯೋಗ ಪ್ರಕಾಶ್ ಅವರು. ಈಗ ಚಪ್ಪಾಳೆ. ಪದ್ಮ ಮಯೂರ ಆಸನ ಅಂತಾರೆ. ಇದು ಮಯೂರ ಅಂತ ಒಂದು ಪಕ್ಷಿ ಇದ್ದಂತೆ, ನಾನು ನೋಡಿಲ್ಲ, ಕೇಳಿದ್ದೀನಿ. ನೋಡಿ, 2 ಕೈ ಹಸ್ತದ ಸಹಾಯದಿಂದ ಸಂಪೂರ್ಣ ಶರೀರವನ್ನ ಎತ್ತುವಂಥದ್ದು ಪದ್ಮ ಮಯೂರಾಸನ. ಕೇವಲ 65 ವಯಸ್ಸವರಿಗೆ. ಈ ವಯಸ್ಸಿನಲ್ಲಿ ಇದೆಲ್ಲ ಮಾಡೋದು ಬಹಳನೇ ಕಷ್ಟ. ಪದ್ಮ ಮಯೂರಾಸನ. ಅವ್ರಿಗೆ ಒಂದು ಅಭ್ಯಾಸ ಇದೆ, ಚಪ್ಪಾಳೆ ಹೊಡೆದ್ರೆ ಎಕ್ಸ್ಟ್ರಾ 1-2 ಮಾಡ್ತಾರೆ. ಹಾಗಾಗಿ ಚಪ್ಪಾಳೆಯೇ ಅವರಿಗೆ ಉತ್ತೇಜನ. ಇದು ಉಪವಿಷ್ಟ ಕೋನಾಸನ ಅಂತಾರೆ. ನೋಡಿ, 2 ಕಾಲುಗಳನ್ನ ಸಂಪೂರ್ಣವಾಗಿ ಅಗಲ ಮಾಡಿ ಎದೆಯನ್ನ ನೆಲಕ್ಕೆ ತಾಕ್ಸೋವಂಥದ್ದು. ಅರೆ, ನಮ್ಮ ದೇಹದ ಫ್ಲೆಕ್ಸಿಬಿಲಿಟಿಗೂ ನಮ್ಮ ಆರೋಗ್ಯಕ್ಕೂ ಸಂಬಂಧ ಇದೆ. ದೇಹವನ್ನ ಫ್ಲೆಕ್ಸಿಬಲ್ ಆಗಿ ಇಟ್ಕೋಬೇಕು. ಎಷ್ಟೇ ಅಲ್ಲ, ಈ ಆಸನದಲ್ಲಿ ಅವ್ರ ಮೇಲೆ 400 kg ತೂಕ ಇಟ್ರು ಅವರು ತಡ್ಕೋತಾರೆ. ಅವ್ರ ಮೇಲೆ 2-3 ಜನ ನಿಂತ್ಕೊಂಡ್ರು ತಡ್ಕೋತಾರೆ. ಅವರು ಆ ಶಕ್ತಿ ಹೊಂದಿದ್ದಾರೆ. ಯಾರು ಬನ್ನಿ ಸರ್, ನೀವೇ ಬನ್ನಿ, ನೀವು ಬನ್ನಿ, ಏನಾಗಲ್ಲ. ತುಳಿಸ್ಕೊಳ್ಳೋರು ಅವರು, ತುಳಿಯೋರು ನೀವು. ಇನ್ನೊಬ್ರು ಬನ್ನಿ. ಅವ್ರು ಎದುರ್ಕೋಬೇಕು, ನಾವ್ ಯಾಕೆ ಎದುರ್ಕೊಳ್ಳೋಣ? ಏನಾರು ಆದ್ರೆ ಅವ್ರು ತಾನೆ. ನಾನು ಅಪ್ಲಿಕೇಶನ್ ಎಲ್ಲ ಬರೆದು ಸೈನ್ ಹಾಕ್ಸ್ಕೊಂಡಿದ್ದೀನಿ, ಐ ಮೈ ಸೆಲ್ಫ್ ರೆಸ್ಪಾನ್ಸಿಬಲ್ ಅಂತ. ಹಾಗಾಗಿ ಏನಾಗಲ್ಲ ಸರ್. ಇಲ್ಲಿ ನಿಂತ್ಕೊಳ್ಳಿ, ಇಲ್ಲಿ ಇಲ್ಲೊಂದ್ ಕಾಲು. ನೀವು ಬನ್ನಿ ಸರ್. ಹತ್ತಿ ನಿಧಾನ, ನೀವು ಬನ್ನಿ. ಅವ್ರಿಂದ ಬನ್ನಿ, ಓಡ್ ಬನ್ನಿ ಬೇಗ. ಇವ್ರು ಸಪೋರ್ಟ್ ತಗೊಂಡು ಅವ್ರ ಮೇಲೆ ನಿಂತ್ಕೊಳ್ಳಿ. ಹತ್ತಿ, ಇನ್ನು ಮುಂದೆ. ಎಸ್, ಚಪ್ಪಾಳೆ. ಓಕೆ, ಇಳಿದ್ಬಿಡಿ. ಇವರಿಬ್ರು ಮೇಲೆ ಇನ್ನಿಬ್ರು ನಿಂತ್ಕೊಂಡ್ರು ಆರಾಮಾಗಿರ್ತಾರೆ, ಏನಾಗಲ್ಲ. ಇವರಿಬ್ರು ಬೀಳ್ತಾರೆ ಅಷ್ಟೇ, ಅವ್ರಿಗೇನಾಗಲ್ಲ. ಅಂದ್ರೆ ಶರೀರ ಮಾಧ್ಯಮ ಕಲಧರ್ಮ ಸಾಧನಂ ಅನ್ನತ್ತೆ. ಮನುಷ್ಯ ಯಾವುದೇ ಸಾಧನೆ ಮಾಡ್ಬೇಕಾದ್ರೂ ಮೊದಲು ಶರೀರ ಆರೋಗ್ಯವಾಗಿ ಇಟ್ಕೋಬೇಕು. ವಯಸ್ಸಿಗೂ ಆರೋಗ್ಯಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ಇವರು ಪ್ರೂವ್ ಮಾಡ್ತಾ ಇದ್ದಾರೆ. 65 ವಯಸ್ಸಿನಲ್ಲಿ ನಮ್ಮ ಆಶ್ರಮ ಮೈಸೂರಿಂದ 50 ಕಿಲೋಮೀಟರ್ ಇದೆ. ಸೈಕಲ್ ಹೊಡ್ಕೊಂಡು ಬರ್ತಾರೆ ಅಲ್ಲಿಗೆ.
ಸೈಕಲ್ ಹೊಡ್ಕೊಂಡು ಬಂದು ಹೋಗ್ಬೇಕಾರೆ ನಡ್ಕೊಂಡು ವಾಪಸ್ ಬರ್ತಾರೆ ಮೈಸೂರಿಗೆ. ಇದವ್ರು ಮಾಡಿರೋ ಅಂತದ್ದು ನಾ ಕಟ್ಟಕತೆ ಹೇಳ್ತಾ ಇಲ್ಲ. ನೋಡಿ, ಯೋಗಕ್ಕೆ ಅಂತ ಶಕ್ತಿ ಇದೆ. ಮುಂದಿನ ಆಸನ ಹನುಮಾನಾಸನ ಅಂತ. ಈ ಹನುಮಾನಾಸನ ಮಾಡೋದ್ರಿಂದ ವಜ್ರಕಾಯವಾಗತ್ತೆ ನಮ್ಮ ಶರೀರ. ಅತ್ಯದ್ಭುತವಾದ ಶಕ್ತಿ ಬರುತ್ತೆ. ನೀವು 6 ಪ್ಯಾಕ್ 7 ಪ್ಯಾಕ್ ಏನೇನೋ ಅಂತಿರಲ್ಲ, ಆ ಪ್ಯಾಕ್ ಎಲ್ಲ ಇದ್ರಲ್ಲಿ ಬಂದ್ಬಿಡುತ್ತೆ. ವೆಯ್ಟ್ ಲಿಫ್ಟಿಂಗೇ ಬೇಡ, ಫ್ಯಾಮಿಲಿ ಪ್ಯಾಕ್ ಎಲ್ಲ ಹೊರಟೋಗುತ್ತೆ. ನೋಡಿ, ಹನುಮಾನಾಸನ. ನೋಡಿ, ಮಕ ರಾಮನ ರೀತಿ ಇದೆ, ಆಸನ ಮಾತ್ರ ಹನುಮಾನ್. ಬೇರೆಯವರೆಲ್ಲ ಹನುಮಾನ್ ಆಸನ ಮಾಡ್ಬೇಕಾರೆ ಅವ್ರ ಮೂತಿನೂ ಹನುಮಂತಂತರ ಇಟ್ಕೊಂಡಿರ್ತಾರೆ, ಕಷ್ಟ ಆಗ್ತಾ ಇರುತ್ತೆ. ಬಟ್ ಇವರು ಹನುಮಾನಾಸನದಲ್ಲಿ ರಾಮನ ಮುಗುಳ್ನಗೆ ಇಟ್ಕೊಂಡಿರ್ತಾರೆ. ಓಕೆ, ಇದು ಸರ್ವಾಂಗಾಸನ ಅಂತೀವಿ. ಸರ್ವಾಂಗಾಸನ ಅಂದ್ರೆ ಸರ್ವ ಅಂಗಕ್ಕೂ ಆಸನ, ಅಂದ್ರೆ ಇಟ್ ಗಿವ್ಸ್ ಎಕ್ಸರ್ಸೈಸ್ ಫಾರ್ ಕಂಪ್ಲೀಟ್ ಬಾಡಿ ಅಂತ. ಆ ಸರ್ವ ಆಸನಗಳ ರಾಣಿ ಅಂತಾರೆ ಇದು. ಆ ಸರ್ವಾಂಗಾಸನದಲ್ಲಿ ಪಿಂಡಾಸನ ಅಂತ, ಅಂದ್ರೆ ಮಗು ತಾಯಿ ಗರ್ಭದಲ್ಲಿ ಇರುತ್ತಲ್ಲ ಆ ರೀತಿ. ನೋಡಿ, ಸರ್ವಾಂಗಾಸನ ಪದ್ಮಾಸನ. ಈಗ ಪಿಂಡಾಸನ. ನೋಡಿ, ಒಂದ್ ಗೋಣಿ ಚೀಲದೊಳಗೆ ಹಾಕಿ ಎತ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಬಾಡಿನ ಅಷ್ಟು ಸ್ಕ್ವೀಸ್ ಮಾಡಿದ್ದಾರೆ. ಇದು ಉದರ ಸಂಬಂಧಿ ಸಮಸ್ಯೆಗಳು, ಎನಿ ಪ್ರಾಬ್ಲಮ್ ದಟ್ ಈಸ್ ರಿಲೇಟೆಡ್ ಟು ಬ್ರೈನ್, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಹೊಟ್ಟೆ ಕರಗಕ್ಕೆ ಪೂರ್ಣ ಚಕ್ರಾಸನ. ಫ್ಯೂ ಮಿನಿಟ್ಸ್ ಆನ್ ಯುವರ್ ಲಿಪ್ಸ್, ಫಾರ್ ಎವರ್ ಆನ್ ಯುವರ್ ಹಿಪ್ಸ್ ಅಂತ ಒಂದ್ ಮಾತಿದೆ. ತಿನ್ಬಿಡ್ತೀವಿ ಅವಕಾಶ ಸಿಕ್ಕಿದಾಗ, ಆದ್ರೆ ಹೊಟ್ಟೆ ಕರಗಿಸೋದು ತುಂಬಾ ಕಷ್ಟ. ಇದು ಹೊಟ್ಟೆ ಕರಗಕ್ಕೆ ಚಕ್ರಾಸನ ಅಂತ ಕರಿತೀವಿ. ನೋಡಿ, ಹೀಗೆ ಚಕ್ರಾಸನ ತುಂಬಾ ಸುಲಭ ನೋಡಕ್ಕೆ, ಆಯ್ತಾ? ನೀವು ಮಾಡಕ್ ಹೊಟ್ಟೋಗ್ಬಿಡ್ಬೇಡಿ, ಮೂಳೆ ಎಲ್ಲ ಮುರಿದೋಗ್ಬಿಡುತ್ತೆ. ಓಕೆ, ಚಕ್ರಾಸನ. ಉಭಯ ಪಾದಾಂಗುಷ್ಟಾಸನ ಅಂತ, ದೋಣಿ ಆಕಾರದ ರೀತಿ. ಉಭಯ ಪಾದಾಂಗುಷ್ಟಾಸನ, ಪಾದ ಅಂಗುಷ್ಟ. ನೋಡಿ, ಇದೇ ರೀತಿ ಬ್ಯಾಲೆನ್ಸ್ ಮಾಡುವಂತದ್ದು. ಸರ್, ಊಟ ಎಲ್ಲ ಮಾಡ್ತಾರೆ. ಈಗ ಅಲ್ಲಿ ಜಾಮೂನು ಮೈಸೂರು ಪಾಕ್ ಇದ್ರೆ 25 ಕೊಟ್ರೆ 25 ತಿಂತಾರೆ ಬೇಕಾರೆ. ಬಟ್ ಏನಂದ್ರೆ ರೆಗ್ಯುಲರ್ ಊಟದ ಅವ್ರ ಫುಡ್ ಹ್ಯಾಬಿಟ್ಸ್ ಹೆಂಗೆ ಅಂದ್ರೆ ಪ್ರತಿನಿತ್ಯ 2 ಊಟ ಮಾಡುವಂತದ್ದು. ಈ ತರ ಕಾರ್ಯಕ್ರಮದಲ್ಲಿ ಬಂದಾಗ ಸಿಕ್ಕಿದ್ರೆ ಅವಕಾಶ ಸದ್ಬಳಕೆಯ ಅದೃಷ್ಟ ಅಂತ 20 ದಿನದ್ದು ತಿಂತಾರೆ. ಆದ್ರೂ ಅದನ್ನ ಅರ್ಗಿಸ್ಕೊಳ್ಳಕ್ಕೆ ಮಾರನೇ ದಿವಸ ಹೋಗಿ 4 ರಿಂದ 5 ಗಂಟೆ ಯೋಗ. ತಿನ್ನ ದೊಡ್ಡದಲ್ಲ, ತಿಂದಾದ್ಮೇಲೆ ಅರ್ಗಿಸ್ಕೊಳ್ಳೋ ಶಕ್ತಿ ನಮ್ಗೆ ಇರ್ಬೇಕು. ಆ ಶಕ್ತಿ ಇದೆ, ಅವರು ತಿಂತಾರೆ. ನಾವು ತಿನ್ಬಿಟ್ರೆ ಫ್ಯಾಮಿಲಿ ಪ್ಯಾಕ್ ಬಂದ್ಬಿಡುತ್ತೆ, 6 ಪ್ಯಾಕ್ ಇರ. ಸೊ ಹಾಗಾಗಿ ಗೊತ್ತಿರ್ಬೇಕು, ಅವ್ರಿಗೆ ಗೊತ್ತಿದೆ ಅದು ಯಾವ ರೀತಿ ಮಾಡೋದು ಅಂತ. ಹಾಗೆ ಸೊ ಕೂರ್ಮಾಸನ ಅಂತ. ಕೂರ್ಮ ಅಂದ್ರೆ ಏನು? ಆಮೆಯ ರೀತಿ ಕೂರ್ಮಾಸನ. ನೋಡಿ, ಸಂಪೂರ್ಣವಾಗಿ ಶರೀರ ಪೂರ್ತಿ ನೆಲ ಕಚ್ಚಿದೆ. ಕೂರ್ಮಾಸನ. ಏಕಪಾದ ಯೋಗ ದಂಡ ಸುಪ್ತ ಕೋನಾಸನ. ನೆನ್ಪಿಟ್ಕೊಳ್ಳೋದೇ ಕಷ್ಟ, ಇದು ಮಾಡೋದೇ ಎಲ್ಲಿಂದ, ಆಯ್ತಾ? ಅದನ್ನ ಮಾಡ್ತಾರೆ ನೋಡೋಣ. ಏಕಪಾದ ಯೋಗ ದಂಡ ಸುಪ್ತ ಕೋನಾಸನ. ನೋಡಿ, ಯೋಗ ಸ್ಪೆಲ್ಲಿಂಗು YOGA ಅಂತ. YOGA ಯೋಗ ಅಂದ್ರೆ ಯೂತ್ ಆಫ್ ಗುಡ್ ಆಟಿಟ್ಯೂಡ್ ಅಂತ. ಅಲ್ಲಿ ನೋಡಿ, ಇಲ್ಲಿ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ, ಬೇರೆ ಬೇರೆ ಆಂಗಲ್ ಅಲ್ಲಿ ಬೆಂಡ್ ಮಾಡಿದ್ದಾರೆ. ಯೋಗ ಮಾಡೋದ್ರಿಂದ ಬರೀ ಶರೀರಕ್ಕೆ ಲಾಭ ಅಲ್ಲ, ಯೂತ್ಫುಲ್ನೆಸ್ ಸಿಗತ್ತೆ. ಆ ಯೂತ್ಫುಲ್ನೆಸ್ ನ ಅವರಲ್ಲಿ ನಾವು ಕಾಣಬಹುದು. ಗುಡ್ ಆಟಿಟ್ಯೂಡ್ ಈಸ್ ಹ್ಯಾವಿಂಗ್ ನಾಟ್ ಓನ್ಲಿ ಆಪ್ಟಿಟ್ಯೂಡ್ ಬಟ್ ಆಲ್ಸೋ ಎ ಗುಡ್ ಆಟಿಟ್ಯೂಡ್. ನಮ್ ಬಿಹೇವಿಯರ್ ಬದಲಾಗತ್ತೆ. ನೀವ್ ಹೇಳಿದ್ದೆಲ್ಲ ಹೇಳ್ತಾ ಇದ್ದೀನಿ, ಆಯ್ತಾ? ಅಷ್ಟವಕ್ರಾಸನ. ಅಷ್ಟವಕ್ರ ಅಂತ ಒಬ್ಬ ಋಷಿ ಇದ್ದ, ಕೇಳಿರ್ಬೇಕು, ಗುರುಗಳಿಗೆಲ್ಲ ಗೊತ್ತಿರುತ್ತೆ. ಶರೀರ 8 ಭಾಗದಲ್ಲಿ ಊನ ಆಗಿತ್ತು ಅವ್ರ ತಂದೆಯ ಶಾಪದಿಂದ. ಆ ರೀತಿ ಅಷ್ಟವಕ್ರಾಸನ, 8 ಡಿಫ್ರೆಂಟ್ ವೇಸ್. ಏನೋ ತಿರುಗ್ಸೋದು, ಬಗ್ಸೋದು ಎಲ್ಲ ಮಾಡ್ತಾರೆ. ಕೈಯಲ್ಲಿದೆ, ತಲೆಯಲ್ಲಿದೆ, ಕಾಲಲ್ಲಿದೆ ಅಂತಲೇ ಕಂಡಿಡಿಯಕ್ ಕಷ್ಟ. ಅಷ್ಟವಕ್ರಾಸನ. ನಾವು ಬುದ್ಧಿಯಲ್ಲಿ ಅಷ್ಟವಕ್ರರು, ಅವರು ಅದನ್ನ ಶರೀರದಲ್ಲಿ ಮಾಡಿ ತೋರಿಸ್ತಾರೆ. ಅಷ್ಟವಕ್ರಾಸನ. ಚಪ್ಪಾಳೆ. ಯಾರು ಬೇಕೋ ಬಂದು ಟ್ರೈ ಮಾಡಬಹುದು.
ನೋಡಿ ಇದನ್ನ ಅಷ್ಟವಕ್ರಾಸನ ಅಂತಾರೆ. ಹಸನ್ಮುಖಿ ಸದಾ ಸುಖಿ. ಆಯ್ತಾ? ಹಸ್ತ ಶೀರ್ಷಾಸನ, ಶೀರ್ಷಾಸನ ಲಾಸ್ಟ್. ಇನ್ನೆರಡೇ ಎರಡು ಆಸನಗಳು. ಮುಕ್ತ ಹಸ್ತ ಶೀರ್ಷಾಸನ ಅಂತ. ಅಂದ್ರೆ ಶೀರ್ಷಾಸನ ಅಂದ್ರೆ ತಲೆ ಕೆಳಗೆ ಕಾಲ್ ಮೇಲೆ, ಅದನ್ನ ಶೀರ್ಷಾಸನ ಅಂತಾರೆ. ಮುಕ್ತ ಹಸ್ತ ಅಂದ್ರೆ ಸ್ಪೆಷಲ್ ಏನಪ್ಪಾ ಅಂದ್ರೆ ವಿತೌಟ್ ಟೇಕಿಂಗ್ ದ ಸಪೋರ್ಟ್ ಆಫ್ ದ ಹ್ಯಾಂಡ್. ಮುಕ್ತ ಹಸ್ತ, ಹಸ್ತವನ್ನ ನೀನ್ ಬೇಡ ದೂರ ಹೋಗು, ನೀನ್ ಇಲ್ದೆ ಬರೀ ತಲೆಲೇ ಮಾಡ್ತೀನಿ ಅಂತ ಮಾಡೋ ಅಂತ ಶೀರ್ಷಾಸನ. ಇದು ಕಷ್ಟ ಬ್ಯಾಲೆನ್ಸ್ ಮಾಡುವಂತದ್ದು. ಬದಲಿಗೆ ಚೆನ್ನಾಗಿ ಆಕ್ಸಿಜನ್ ಬ್ಲಡ್ ಸಪ್ಲೈ ಆಗುತ್ತೆ. ಇದು ಮಾಡೋದ್ರಿಂದ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ, ಮನುಷ್ಯನ್ಗೆ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ, ರೀಸನಿಂಗ್ ಮೈಂಡ್ ಡೆವಲಪ್ ಆಗುತ್ತೆ, ಇಂಟ್ಯೂಷನ್ ಪವರ್ ಬರುತ್ತೆ. ಮುಕ್ತ ಹಸ್ತ ಶೀರ್ಷಾಸನ. ನೋಡಿ ಕೈ ದೂರ ಇಟ್ಟಿದ್ದಾರೆ, ನೀ ಬರ್ಬೇಡ ಹೋಗು ಅಂತ. ಚಪ್ಪಾಳೆ. ಅದರಲ್ಲೇ ಪದ್ಮಾಸನ. ನಾವು ಕುಳಿತೇ ಮಾಡಕ್ ಕಷ್ಟ. ಅವ್ರು ನೋಡಿ ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ಪದ್ಮಾಸನ. ಮುಕ್ತ ಹಸ್ತ ಶೀರ್ಷಾಸನದಲ್ಲೇ ಪಿಂಡಾಸನ ಅಂತಾರೆ ಅದನ್ನ. ಕಟ್ಟ ಕಡೆಯ ಆಸನ. ಮತ್ತೊಮ್ಮೆ ಜೋರು ಚಪ್ಪಾಳೆ. ಅದರಲ್ಲೇ ಬದ್ಧ ಕೋನಾಸನ. ಬೇರೆ ಬೇರೆ ಆಸನಗಳನ್ನ ಅದೇ ರೀತಿ ಮಾಡಿ ತೋರಿಸಿದರು. ಓಕೆ, ಶ್ರೀ ಕೃಷ್ಣಾಸನ. ಕೃಷ್ಣನ್ ನೋಡಿರ್ತೀರಾ, ಹಿಂಗ್ ಕೊಳಲು ಇಟ್ಕೊಂಡು ಹಿಂಗ್ ನಿಂತಿರ್ತಾನೆ. ಇವರೇ ಬೇರೆ, ಇವ್ರ ಸ್ಟೈಲೇ ಬೇರೆ. ಇವ್ರು ಅದನ್ನೇ ಮಲಗ್ಕೊಂಡು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಇವರು ಅದಕ್ಕೆ ಹೆಸರುವಾಸಿ. ಈ ಆಸನ ಮಾಡೋರು ತುಂಬಾ ಕಮ್ಮಿ. ಸೊ ಆ ಒಂದು ಕೃಷ್ಣಾಸನವನ್ನ ನೋಡೋಣ. ಮತ್ತೊಮ್ಮೆ ಯೋಗ ಪ್ರಕಾಶ್ ಅವರಿಗೆ ಚಪ್ಪಾಳೆ. ನೋಡಿ ಕೃಷ್ಣಾಸನ. ವಯಸ್ಸು ಶರೀರಕ್ಕೆ ಹೊರತು ಮನಸ್ಸಿಗಲ್ಲ, ಸಾಧನೆಗಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಅವರು. ಚಪ್ಪಾಳೆ. ಬಹಳ ಅದ್ಭುತವಾಗಿ, ವಿಶೇಷವಾಗಿ, ವಿಶಿಷ್ಟವಾಗಿ ನೋಡಿ ಸಾರ್ಥಕ. ಇವತ್ತು ನಮ್ಮ ಶರೀರ ಎಲ್ಲದಕ್ಕಿಂತ ದೊಡ್ಡ ಆಯುಧ, ಹೌದೋ ಅಲ್ವಾ? ಈಗ ಎಲ್ಲೆಲ್ಲಿಂದ ಬಂದಿದ್ದೀವಿ ನಾವು. ನಾವಲ್ಲಿಗೆ ವಾಪಸ್ ಹೋಗ್ಬೇಕಾದ್ರೆ ಶರೀರ ಅನ್ನೋ ಒಂದು ವೆಹಿಕಲ್ ಚೆನ್ನಾಗಿ ಫಂಕ್ಷನ್ ಆಗ್ಬೇಕು. ಇಡೀ ಜೀವನ ಸಾಕ್ಬೇಕಾದ್ರೆ ನಮ್ದು ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನಾವು ಯೋಗ ಪ್ರತಿನಿತ್ಯ ಮಾಡ್ಬೇಕು. ಕಂಪನಿಗಳಲ್ಲೆಲ್ಲ ನಡೆಸ್ತಾ ಇದ್ದಾರೆ. ನಾನು MNC ಕಂಪನಿಲಿ 15-20 ವರ್ಷ ವರ್ಕ್ ಮಾಡಿದ್ದೀನಿ. ತುಂಬಾ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ನ ಹೋಗ್ಲಾಡಿಸ್ಕೋಬೇಕು ಅಂದ್ರೆ ಪ್ರತಿನಿತ್ಯ 10-15 ನಿಮಿಷ ಯೋಗ ಮಾಡ್ಬೇಕು. ಹಾಗಾಗಿ ಎಲ್ಲರಿಗೂ ಯೋಗ ಮಾಡಿ ಅನ್ನುವ ಸಂದೇಶವನ್ನ ಕೊಡ್ತಾ ನಮ್ಮ ಯೋಗ ಪ್ರಕಾಶ್ ಅವರು ಅದ್ಭುತವಾದ ಆಸನ ಪ್ರದರ್ಶನ ಮಾಡಿದ್ದಾರೆ. ಅವರಿಗೂ ಧನ್ಯವಾದ. ನಮ್ಮ ಗುರುಗಳು ಬೇರೆ ಕಡೆ ಕಾರ್ಯಕ್ರಮ ಇದೆ ಹೋಗ್ಬೇಕು ಅಂದ್ರು, ಒಂದೇ ಒಂದು ಆಸನ ನೋಡ್ತೀನಿ ಅಂದ್ರು. ಬಟ್ ಕಡೆ ತನಕ ಅವ್ರು ಮಾಡೋ ಆಸನವನ್ನ ಅದು ನೋಡಿಸ್ತು. ಅದು ಮತ್ತೊಂದು ಸಂತೋಷ. ಹೌದು. ಓಕೆ.